ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೈದರಾಬಾದ್ನಲ್ಲಿ ಬಿಜೆಪಿ ಗೆದ್ದಿದ್ದು ಹೇಗೆ? 48 ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ. ಅಲ್ಲಿ ಸ್ಥಳೀಯ ಚುನಾವಣೆಗೆ ಬಿಜೆಪಿ ಇಷ್ಟೊಂದು ಮಹತ್ವ ಕೊಟ್ಟಿದೆ ಯಾಕೆ? ಒಂದು ನಗರದ ಮಹಾನಗರ ಪಾಲಿಕೆ ಚುನಾವಣೆ, ಈ ಪರಿ ಬಿಜೆಪಿ ತನ್ನ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದ್ದು ಯಾಕೆ? ಹೈದರಾಬಾದ್ನಲ್ಲಿ ಹೈದರಾಬಾದ್ ಚುನಾವಣೆ ಹಿಂದಿನ ಬಿಜೆಪಿಯ ಅಸಲಿ ಗೇಮ್ ಪ್ಲಾನ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಈ ವರದಿಯನ್ನ ಕಡೆ ತನಕ ನೋಡ್ಲೇಬೇಕು. ಫ್ರೆಂಡ್ಸ್, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಇವರೊಂದು ರೀತಿ ಸ್ಟಾರ್ ಕ್ಯಾಂಪೇನರ್ ಬಿಜೆಪಿಗೆ. ಇವರು ಹೈದರಾಬಾದ್ ಮುನ್ಸಿಪಲ್ ಇದ್ರದ್ದು ಮಹಾನಗರ ಪಾಲಿಕೆ ಚುನಾವಣೆಗೆ ಹೋಗಿ ಪ್ರಚಾರವನ್ನ ಮಾಡಿದ್ರು. ಮಹಾರಾಷ್ಟ್ರ ಮಾಜಿ CM ದೇವೇಂದ್ರ ಫಡ್ನವೀಸ್, ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ, ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಹೋಗಿ ಪ್ರಚಾರವನ್ನ ಮಾಡಿದ್ರು. ಫುಲ್ ಫೈರ್ ಬ್ರ್ಯಾಂಡ್ ಪ್ರಚಾರವನ್ನ ಮಾಡಿದ್ರು. ಸಚಿವೆ ಸ್ಮೃತಿ ಇರಾನಿ, ಸಚಿವ ಪ್ರಕಾಶ್ ಜಾವಡೇಕರ್, ಇಬ್ರ ಬಿಜೆಪಿಯ ಎಲ್ಲ ಘಟಾನುಘಟಿಗಳು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಎದುರಾಳಿಗಳಂತೂ OIC ಮತ್ತು KCR ಅವರ TRS ಪಕ್ಷದ ಎದುರಾಳಿಗಳಂತೂ ಇಲ್ಲಿಗಿನ ಡೊನಾಲ್ಡ್ ಟ್ರಂಪ್ ಬರೋದು ಬಾಕಿ ಅನ್ನೋ ರೀತಿಯಲ್ಲಿ ಲೇವಡಿ ಮಾಡೋ ಮಟ್ಟಿಗೆ ಬಿಜೆಪಿಯ ಎಲ್ಲಾ ಘಟಾನುಘಟಿಗಳು ಹೋಗಿ ಪ್ರಚಾರವನ್ನ ಮಾಡಿದ್ರು. ಏನೋ ಲೋಕಸಭಾ ಚುನಾವಣೆ ನಡೀತಾ ಇದೆಯೇನೋ ಅನ್ನೋಷ್ಟು ಗದ್ದಲ ಗಲಾಟೆ ಗೌಜಿ ಹೈದರಾಬಾದ್ನಲ್ಲಿ. ಆದರೆ ಬಿಜೆಪಿ ಒಂದು ಮಹಾನಗರ ಪಾಲಿಕೆ ಚುನಾವಣೆಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದು ಯಾಕೆ? ಹೈದರಾಬಾದ್ ನಗರ ಪಾಲಿಕೆ ಚುನಾವಣೆಯನ್ನ ಇಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ ಬಿಜೆಪಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೂಡ ಈಗ ಪಡ್ಕೊಂಡಿದೆ. 150 ಸ್ಥಾನಗಳ ಪೈಕಿ TRS 55 ಸ್ಥಾನಗಳನ್ನು ಪಡ್ಕೊಂಡಿದ್ರೆ ಬಿಜೆಪಿ 48 ಸ್ಥಾನಗಳನ್ನು ಪಡ್ಕೊಂಡಿದೆ. AIMIM OIC ಅವರ ಪಕ್ಷ 44 ಸ್ಥಾನಗಳನ್ನ ಪಡ್ಕೊಂಡಿದ್ದು, ಕಾಂಗ್ರೆಸ್ ಕೇವಲ 2 ಸ್ಥಾನಗಳನ್ನ ಪಡ್ಕೊಂಡಿದೆ. ಅಂದ್ರೆ ಇಲ್ಲಿ TRS ಸೀಟುಗಳನ್ನ ಕಬಳಿಸಿದೆ ಬಿಜೆಪಿ ಅಂತ ಅರ್ಥ. ಕಳೆದ ಬಾರಿಗೆ ಹೋಲಿಸಿದ್ರೆ TRS 40% ಕಮ್ಮಿ ಸ್ಥಾನಗಳನ್ನ ಪಡ್ಕೊಂಡಿದೆ. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಒಂದು ವಾರ್ಡ್ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಮತ ಎಣಿಕೆಯನ್ನು ಸ್ಥಗಿತ ಮಾಡಲಾಗಿದೆ. ಒಂದು ವಾರ್ಡ್ ಮಾತ್ರ. ಇನ್ನು ಕಳೆದ ಬಾರಿಯ ಫಲಿತಾಂಶವನ್ನು ನೋಡೋದಾದ್ರೆ TRS 99 ಸ್ಥಾನಗಳಲ್ಲಿ ಗೆದ್ದಿತ್ತು, MIM 44 ಸ್ಥಾನಗಳಲ್ಲಿ ಗೆದ್ದಿತ್ತು, ಬಿಜೆಪಿ 4 ಮತ್ತು ಕಾಂಗ್ರೆಸ್ 2ರಲ್ಲಿ ಗೆದ್ದಿದ್ವು. ಅಂದ್ರೆ ಬಿಜೆಪಿ 4 ಸ್ಥಾನಗಳಿಂದ 48ಕ್ಕೆ ಜಂಪ್ ಮಾಡಿದೆ. ಇದಕ್ಕೆ ಕಾರಣ ಆಗಿದ್ದು ಬಿಜೆಪಿಯ P2P ಫಾರ್ಮುಲಾ. P2P ಫಾರ್ಮುಲಾ ಅಂದ್ರೆ ಏನು? ಇದು ಬಿಜೆಪಿಯ ಫುಲ್ ಟೈಮ್ ರಾಜಕಾರಣದ ಒಂದು ತಂತ್ರ ಅಷ್ಟೇ. ಬಿಜೆಪಿಲಿ ಹೆಂಗಂದ್ರೆ ಈ ಅಮಿತ್ ಶಾ, ಮೋದಿ ಇವರಿಬ್ರು ಬಂದ ಬಳಿಕ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ರಾಜಕಾರಣ ಬೆಳಿಗ್ಗೆ ಆಫೀಸಿಗೆ ಬಾ, ಸಂಜೆ ಮನೆಗೆ ಹೋಗು, ಆಮೇಲೆ ರಾಜಕಾರಣ ಇಲ್ಲ, ಆಫೀಸಲ್ಲಿರೋಷ್ಟು ಮಾತ್ರ ರಾಜಕಾರಣ, ಆ ಥರ ಇಲ್ಲ. ಇವರೊಂಥರ 24/7 365 ಡೇಸ್ ಇವರು ಪೊಲಿಟಿಷಿಯನ್ಸ್. ಇವರು ಉಸಿರಾಡೋದು ರಾಜಕಾರಣ, ಸೇವಿಸೋದು ರಾಜಕಾರಣ, ಬದುಕೋದು ಕೂಡ ರಾಜಕಾರಣ. ಸೊ ಎದುರಾಳಿಗಳಿಗೂ ಒಂದು ಸಂದೇಶ ರವಾನೆ ಆಗಿಬಿಟ್ಟಿದೆ. ಭಾರತದ ರಾಜಕಾರಣದಲ್ಲಿ ಈ ಜೋಡಿಯನ್ನು ಎದುರು ಹಾಕೋಬೇಕು ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಪೊಲಿಟಿಷಿಯನ್ಸ್ ಆದರೆ ಸಾಕಾಗಲ್ಲ, 24/7 ಪೊಲಿಟಿಷಿಯನ್ಸ್ ಆಗಬೇಕು, ಇಲ್ಲಾಂದರೆ ಉಳಿಗಾಲ ಅನ್ನೋದು ಅರ್ಥ ಆಗಿದೆ. ಅದರ ಒಂದು ಭಾಗ ಅಷ್ಟೇ ಈ P2P ಫಾರ್ಮುಲಾ ಕೂಡ. 2017ರಲ್ಲಿ ಅಮಿತ್ ಶಾ ಚುನಾವಣೆಯಲ್ಲಿ ಒಂದು ಮಾತನ್ನ ಹೇಳಿದರು, ಅದೇ P2P ಅಂತ, ಪಂಚಾಯತ್ ಟು ಪಾರ್ಲಿಮೆಂಟ್ ಅಂತ. ಅಂದರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಬಿಜೆಪಿ ಅಧಿಕಾರದಲ್ಲಿರಬೇಕು ಅನ್ನೋದು. ಈಗ ಹೈದರಾಬಾದ್ನಲ್ಲಿ ಅದೇ ತತ್ವವನ್ನು ಬಿಜೆಪಿ ಅನುಸರಿಸಿದೆ. P2P ಫಾರ್ಮುಲಾ ತುಂಬ ಸಿಂಪಲ್. ಈಗ ಒಂದು ರಾಜ್ಯ ಇದೆ, ಅಲ್ಲಿ ಬಿಜೆಪಿ ಪವರ್ ಬಿಡಿ ಅಸ್ತಿತ್ವನೇ ಇಲ್ಲ ಅಂತ ಅನ್ಕೊಳ್ಳಿ. ಅಂಥ ರಾಜ್ಯದಲ್ಲಿ ಬಿಜೆಪಿ ಸ್ಥಳೀಯವಾಗಿ ಪಕ್ಷ ಸಂಘಟನೆಯನ್ನು ಶುರು ಮಾಡೋದು. ಮೊದಲಿಗೆ ಪಂಚಾಯಿತಿ ಮಟ್ಟದಲ್ಲಿ ಹೋರಾಟವನ್ನು ನಿಧಾನಕ್ಕೆ ಆರಂಭ ಮಾಡೋದು, ಪಕ್ಷ ಸಂಘಟನೆ ಮಾಡೋದು, ಕಾರ್ಯಕರ್ತರನ್ನ ಸೇರಿಸ್ಕೊಳ್ತಾ ಹೋಗೋದು. ಸ್ಥಳೀಯವಾಗಿ ಒಂದಷ್ಟು ಶಕ್ತಿ ಬಂದ ಬಳಿಕ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪವರ್ ತೋರಿಸೋಕೆ ನಿಧಾನಕ್ಕೆ ಶುರು ಮಾಡೋದು. ವಿಧಾನಸಭೆಯಲ್ಲಿ ಬಲಿಷ್ಠರಾದ ಬಳಿಕ ಲೋಕಸಭೆಯಲ್ಲೂ ಪ್ರಾಬಲ್ಯ ಸಾಧಿಸಿ ಅಧಿಕಾರಕ್ಕೆ ಬರೋದೇ P2P ಫಾರ್ಮುಲಾ. ಕೆಲವೊಂದು ರಾಜ್ಯಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು, ಆದರೆ ಒಟ್ಟಿನಲ್ಲಿ ಪಂಚಾಯತಿಲೂ ಇರಬೇಕು, ಪಾರ್ಲಿಮೆಂಟಲ್ಲಿ ಇರಬೇಕು, ವಿಧಾನಸಭೆಯಲ್ಲಿ ಇರಬೇಕು ಅನ್ನೋದೇ ಇದರ ಓವರ್ ಆಲ್ ಅರ್ಥ. ಇದೇ P2P ಫಾರ್ಮುಲಾ. ಈಗ ಹೈದರಾಬಾದ್ನಲ್ಲೂ ಬಿಜೆಪಿ ಇದೇ ಫಾರ್ಮುಲಾವನ್ನು ಅನುಸರಿಸಿದೆ. ಇಲ್ಲಿ 44% ಮುಸ್ಲಿಂ ಮತದಾರರಿದ್ದರೆ 52% ಹಿಂದೂ ಮತದಾರರಿದ್ದಾರೆ. ಬಿಜೆಪಿಗೆ ಇದೊಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟೇ ಆಯಿತು. ಹೇಗೆ? ಹೈದರಾಬಾದ್ನಲ್ಲಿ OIC ಅವರ ಮುಸ್ಲಿಂ ಕೇಂದ್ರಿತ ಒಂದು ಪಕ್ಷ ಇದೆಯಲ್ಲ, AIMIM, ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದ್ ಅಲ್ ಮುಸ್ಲಿಮೀನ್ ಅಂತ,
ಅದು ಸ್ಟ್ರಾಂಗ್ ಇದೆ ಹೈದರಾಬಾದ್ನಲ್ಲಿ. ಹೀಗಾಗಿ ಇಲ್ಲಿ ಮತ ವಿಭಜನೆಗೆ ಬಿಜೆಪಿ ಓವೈಸಿ ಅವರನ್ನ ಬಳಸ್ಕೊಳ್ತು. ಅಂದರೆ ಓವೈಸಿ ಅವ್ರನ್ನ ಬಳಸ್ಕೊಳ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಓವೈಸಿ ಅವರ ಪಕ್ಷ ಇರೋದು ಬಿಜೆಪಿಗೆ ನೆರವಾಯಿತು ಅಂತ ಹೇಳ್ಬೋದು. ಹೀಗಾಗಿ ಹೈದರಾಬಾದ್ನ ನಿಜಾಮಿ ಸಂಸ್ಕೃತಿಯನ್ನ ಕೊನೆಗೊಳಿಸ್ತೀವಿ ನಾವು ಅಂತ ಅಮಿತ್ ಶಾ ಹೇಳ್ತಾ ಇದ್ರೆ, ಯೋಗಿ ಆದಿತ್ಯನಾಥ್ ಹೈದರಾಬಾದ್ ಹೆಸರನ್ನೇ ಚೇಂಜ್ ಮಾಡಿ ಭಾಗ್ಯನಗರ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ತೇಜಸ್ವಿ ಸೂರ್ಯ ಅವರು ಕೂಡ ಹೋಗಿ ಹೈದರಾಬಾದ್ ಅಂತ ಹೇಳಲೇ ಇಲ್ಲ, ಭಾಗ್ಯನಗರ್ ಅಂತ ಅವರ ಭಾಷಣದಲ್ಲಿ ಹೈದರಾಬಾದ್ ಬಗ್ಗೆ ಉಲ್ಲೇಖ ಮಾಡಿದ್ರು. ಮತ್ತೊಂದು ಕಡೆ ಅಸದುದ್ದೀನ್ ಓವೈಸಿಯ AIMIM ಜೊತೆ ನಮಗೆ ಸಂಬಂಧನೇ ಇಲ್ಲ, ಅವ್ರ ಜೊತೆ ಯಾವತ್ತೂ ಕೂಡ ನಾವು ಸೇರೋದೇ ಇಲ್ಲ, ಅವ್ರ ಸೀಟ್ ಇನ್ನೂ ಕಮ್ಮಿ ಮಾಡ್ತೀವಿ ಅಂತ ಹೇಳಿ TRS KCR ಅವರ TRS ಯಾವಾಗಲೂ ಹೇಳ್ತಾ ಬರುತ್ತೆ ತೆಲಂಗಾಣದಲ್ಲಿ. ಆದರೆ ಒಳಗಿಂದೊಳಗೆ ಅವರ ಹಿಡನ್ ಮ್ಯಾರೇಜ್ ರೀತಿಯಲ್ಲಿ TRS ಪಕ್ಷ ಮತ್ತು MIM ಜೊತೆ ಒಳ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದ್ರು. ಒಂದಷ್ಟು ಅವ್ರು ಗೆಲ್ತಿದ್ರು, ಉಳಿದಿದ್ದೆಲ್ಲ ಇವ್ರು ಗೆಲ್ತಾ ಇದ್ರು. ಆ ರೀತಿ ನಡ್ಕೊಂಡು ಬರ್ತಾರೆ. ಬಹಿರಂಗವಾಗಿ ಯಾವತ್ತೂ ಕೂಡ ಒಪ್ಕೊಳ್ತಾ ಇರಲಿಲ್ಲ. ಈ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಅಷ್ಟೇ, ಇಲ್ಲ BJP ಸುಮ್ಮನೆ ಹೇಳ್ತಾ ಇದೆ, ನಮಗೂ MIMಗೂ ಸಂಬಂಧನೇ ಇಲ್ಲ, ನೋಡಿ ಸಲ ಅವ್ರದ್ದು ಇನ್ನೂ ಸೀಟ್ ಕಮ್ಮಿ ಮಾಡಿಸ್ತೀವಿ, ನಾವು ಇನ್ನೊಂದು 20 ಸೀಟಲ್ಲಿ ಸೋಲಿಸ್ತೀವಿ ಅವ್ರನ್ನ ಅಂಥೇಳಿ ಚಂದ್ರಶೇಖರ್ ರಾವ್ KCR ಹೇಳ್ತಾ ಇದ್ರು. ಆದರೆ ಈಗ ಅತಂತ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹೈದರಾಬಾದ್ ಮಹಾನಗರ ಪಾಲಿಕೆಯಲ್ಲಿ. TRS ಈಗ ಇಕ್ಕಟ್ಟಿಗೆ ಸಿಲುಕು ಹಾಕೊಂಡಿದೆ. ಅಧಿಕಾರ ಹಿಡಿಬೇಕು ಅಂದರೆ ಮೈತ್ರಿ ಮಾಡಿಕೊಳ್ಳೇಬೇಕು. MIM ಜೊತೆ ಮೈತ್ರಿ ಮಾಡಿಕೊಂಡೆ ಒಂದು ಇಸ್ಲಾಮಿಕ್ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡಂಗೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ಇಸ್ಲಾಮಿಕ್ ಪಕ್ಷ ಅಂತೇನಿಲ್ಲ, ಆದರೆ ಓವೈಸಿ ಅವರ MIM ಪಕ್ಷ ಮುಸ್ಲಿಂ ಮತದಾರರನ್ನ ಗುರಿಯಾಗಿಟ್ಕೊಂಡೇ ಕೆಲಸ ಮಾಡುವಂಥ ಪಕ್ಷ ಆಗಿರೋದ್ರಿಂದ ಆ ರೀತಿ ಇದನ್ನು ಕರೆಯಲಾಗುತ್ತೆ ಅಷ್ಟೇ. ಸೊ ಅವರೊಂದಿಗೆ ಮೈತ್ರಿ ಮಾಡ್ಕೊಂಡಂಗೆ ಆಗುತ್ತೆ. ಈಗ ಓವೈಸಿ ಅವರ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಆ ರೀತಿ ಸಂದೇಶ ರವಾನೆ ಆಗುತ್ತೆ. ಇಲ್ಲ, ಇವ್ರದ್ದು ಮುಂಚೆಯಿಂದನೂ ಇತ್ತು, ಈಗ ಅದನ್ನು ಬಹಿರಂಗವಾಗಿ ಇವಾಗ ಮಾಡ್ಕೊಂಡಿದ್ದಾರೆ ಅಷ್ಟೇ ಅನ್ನೋದು ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ. ಸೊ ಈಗ ಮೈತ್ರಿಗಿರೋ ಏಕೈಕ ಆಪ್ಷನ್ ಅಂದರೆ ಅದು BJP ಮಾತ್ರ. BJPಯನ್ನು ಸುಮ್ಮನೆ ಇರುತ್ತಾ, ದೊಡ್ಡ ಡಿಮಾಂಡನ್ನು ಮುಂದಿಡುತ್ತೆ. ನಿಮಗೆ ಮೇಯರ್ ಪಟ್ಟ ನಮಗೆ ಬೇಕು ಅಂತ BJP ಆಲ್ರೆಡಿ ಹೇಳ್ತಾ ಇದೆ. ಚುನಾವಣೆ ವೋಟಿಂಗಿಂತ ಮುಂಚೆನೇ ಪ್ರಚಾರದ ವೇಳೆನೇ ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ಈ ಸಲ ಹೈದರಾಬಾದ್ಗೆ BJPಯ ಮೇಯರ್ ಆಗ್ತಾರೆ ಅಂತ. ಸೊ ಈಗ BJP ಜೊತೆ ನಾವು ಬೆಂಬಲ ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ BJP ದೊಡ್ಡ ದೊಡ್ಡ ಬೇಡಿಕೆಗಳನ್ನು ಇಡೋದಂತೂ ಗ್ಯಾರಂಟಿ. ಒಂದ್ಸಲಿ TRS ಜೊತೆ ಮೈತ್ರಿಯಾಗಿ BJP ಮುನ್ನೆಲೆಗೆ ಬಂತು ಅಂದರೆ ಹೈದರಾಬಾದ್ನಲ್ಲಿ, ನಂತರ ಇಡೀ ತೆಲಂಗಾಣದಾದ್ಯಂತ ನೆಲೆಯನ್ನು ವಿಸ್ತರಿಸ್ಕೊಳ್ತಾ ಹೋಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಒಂದು ವೇಳೆ ಹೋಗಿಲ್ಲ, ಓಕೆ BJPಗೆ ಅಧಿಕಾರಕ್ಕೆ ಬರಕ್ಕೆ ಬಿಟ್ಟರೆ ಮುಂದೆ ಅವರು ಪೂರ್ತಿ ನುಂಗ್ದು ಹಾಕ್ತಾರೆ ಅಂತ ಹೇಳಿ MIM ಜೊತೆ ಸೇರಿಕೊಂಡ್ರು ಅಂತ ಅಂದ್ಕೊಳ್ಳಿ, ಚಂದ್ರಶೇಖರ್ ರಾವ್ TRS ಪಕ್ಷ, ಆಗಲೂ ಕೂಡ BJPಗೆ ಅಡ್ವಾಂಟೇಜ್. ಯಾಕೆ? ಅವಾಗ BJP ಅವರು ಹೇಳ್ತಾರೆ TRS ಮತ್ತು MIM ಒಂದೇ, ಇವರೆಲ್ಲ ಸೇರಿಕೊಂಡು ತೆಲಂಗಾಣವನ್ನು ಹೈದರಾಬಾದ್ನ ಮುಗಿಸ್ಬಿಡ್ತಾರೆ. ಓವೈಸಿ ಪರ TRS ಪಕ್ಷ ಮತ್ತು ಚಂದ್ರಶೇಖರ್ ರಾವ್ ಓವೈಸಿ ಅವರ ಪರ ಅಂತ ಹೇಳಿಕೊಂಡು BJP ಮತ್ತಷ್ಟು ಬಲಿಷ್ಠವಾಗುತ್ತೆ ತೆಲಂಗಾಣದಲ್ಲಿ. ಹೀಗಾಗಿ ಕತ್ರಿ ಮಧ್ಯೆ ಸಿಕ್ಕಾಕೊಂಡಂಗಾಗಿದೆ ಚಂದ್ರಶೇಖರ್ ರಾವ್ ಅವರಿಗೆ. ನೋಡಿ, ಇದೇ ಪ್ಲಾನ್ ಅನುಸರಿಸಿ ಅಸ್ಸಾಂನಲ್ಲೂ ಕೂಡ BJP ಗೆದ್ದಿತ್ತು. ಇಲ್ಲಿ MIM ಇರೋ ರೀತಿಯಲ್ಲಿ ಅಸ್ಸಾಂನಲ್ಲಿ AIUDF ಅಂದರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಇದೆ. ಅಲ್ಲಿ ಆ ಪಕ್ಷ ಮತ್ತು ಅದರ ಮುಖ್ಯಸ್ಥ ಬದ್ರುದ್ದೀನ್ ಅಜ್ಮಲ್ ಅವರನ್ನೇ ಮುಂದಿಟ್ಟುಕೊಂಡು BJP ಆ ಪಕ್ಷವನ್ನು ಟಾರ್ಗೆಟ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿತ್ತು. ಯಾಕಂತ ಹೇಳಿದ್ರೆ ಬದ್ರುದ್ದೀನ್ ಅಜ್ಮಲ್ ಅವರ ವೋಟ್ ಬ್ಯಾಂಕ್ ಕೂಡ ಅಸ್ಸಾಂನ ಮುಸ್ಲಿಂ ಮತದಾರರು. ಎಲ್ಲೆಲ್ಲಿ ಮುಸ್ಲಿಂ ಬಾಹುಳ್ಯದ ವಿಧಾನಸಭಾ ಕ್ಷೇತ್ರಗಳಿವೆ ಅಲ್ಲೆಲ್ಲ AIUDFಗೆ ವೋಟ್ ಜಾಸ್ತಿ ಬೀಳುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಾಂಗ್ಲಾದಿಂದ ವಲಸೆ ಬಂದು, ಬಾಂಗ್ಲಾ ಗಡಿ ಹೊಂದ್ಕೊಂಡಿರುವಂಥ ರಾಜ್ಯ ಅಲ್ವಾ ಅಸ್ಸಾಂ, ಬಾಂಗ್ಲಾದಿಂದ ವಲಸೆ ಬಂದು ಭಾರತಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗಿ ಈಗ ಅಸ್ಸಾಂನ ಮತದಾರರಾಗಿರುವಂತಹ ಮುಸ್ಲಿಮರಿದಾರಲ್ಲ, ಅವರು AIUDFಗೆ ಮತ ಹಾಕುವಂಥದ್ದು. ಸೊ ಅಲ್ಲಿ ಅಸ್ಸಾಂನಲ್ಲಿ ಆ ವಿಚಾರವನ್ನೇ ಮುಂದಿಟ್ಟುಕೊಂಡು BJP ಇಡೀ ಅಸ್ಸಾಮನ್ನು ಗೆಲ್ತು. ಅಜ್ಮಲ್ ಮತ್ತು ಅವರ ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಂಡೆ ಕಾಂಗ್ರೆಸ್ಸನ್ನು ಕೂಡ BJP ಅಸ್ಸಾಂನಲ್ಲಿ ಸೋಲಿಸಿ ಅಧಿಕಾರಕ್ಕೆ ಬಂದಿತ್ತು. ಬರೀ ಇದೊಂದೇ ವಿಚಾರ ಅಂತ ಅಲ್ಲ, ಇದು ಪ್ರಮುಖ ವಿಚಾರ ಅಷ್ಟೇ. ಅದು ಬಿಟ್ಟರೆ ಕಾಂಗ್ರೆಸ್ನ ಮೂರು ಟರ್ಮಲ್ಲಿ ತರುಣ್ ಗೊಗೊಯ್ CM ಆಗಿದ್ರು, ಆಡಳಿತ ವಿರೋಧಿ ಅಲೆ ಕೂಡ ಇತ್ತು, ಜೊತೆಗೆ ಒಳ ಜಗಳ ಕೂಡ ಕಾಂಗ್ರೆಸ್ನಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಶುರುವಾಗಿತ್ತು. ಅದನ್ನು BJP ಚೆನ್ನಾಗಿ ಬಳಸ್ಕೊಳ್ತು. ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಅಸ್ಸಾಮನ್ನು BJP ಗೆಲ್ತು. ಆದರೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡಿದ ಅಂಶ ಅಂದರೆ ಅಲ್ಲೂ ಕೂಡ AIUDF ಅನ್ನುವಂತಹ ಒಂದು ಮುಸ್ಲಿಂ ಪಕ್ಷ, ಪ್ರಮುಖವಾಗಿ ಮುಸ್ಲಿಮರನ್ನ ಕೇಂದ್ರೀಕರಿಸಿ ಕೆಲಸ ಮಾಡ್ತಿದ್ದಂತಹ ಒಂದು ಪಕ್ಷ BJPಗೆ ತುಂಬ ಹೆಲ್ಪ್ ಮಾಡ್ತು. ಈಗ ನೋಡಿ, ಇಡೀ ದೇಶದಲ್ಲಿ BJP ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ತಾ ಇದೆ. ಅದರಲ್ಲೂ ಕೂಡ ಮಧ್ಯ ಭಾರತದ ಹಿಂದಿ ರಾಜ್ಯಗಳಲ್ಲಿ BJP ಪ್ರಾಬಲ್ಯ ತುಂಬ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ರಾಜಸ್ಥಾನ್, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲೂ ಕೂಡ BJP ಕೈ ಮೇಲಾಗಿದೆ. ಪಂಜಾಬ್ ಹೊರತುಪಡಿಸಿ
ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಸುಲಭದ ತುತ್ತಾಗ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಸ್ಪರ್ಧೆ ನಡೀತಾ ಇದೆ, ಬೇರೆ ಯಾವ ಪಕ್ಷಗಳು ಇಲ್ಲ, ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಿಜೆಪಿ ಈಸಿಯಾಗಿ ಬೀಟ್ ಮಾಡ್ತಾ ಇದೆ. ಆದರೆ ದಕ್ಷಿಣ ಭಾರತದ ಕೆಲವೊಂದು ರಾಜ್ಯಗಳು ಅಂದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಒಡಿಶಾದಲ್ಲಿ ಪ್ರಾದೇಶಿಕ ಪಕ್ಷಗಳು ಕೂಡ ಪ್ರಬಲವಾಗಿವೆ. ಇಲ್ಲಿ 2ನೇ ಸ್ಥಾನದಲ್ಲಿರುವ ಕಾಂಗ್ರೆಸ್ ಬಿಜೆಪಿಗೆ ಸದ್ಯದ ಎದುರಾಳಿ. ಅದರಲ್ಲೂ ಕೂಡ ಕೆಲ ರಾಜ್ಯಗಳಲ್ಲಿ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ಸನ್ನು ಸೈಡ್ ಹೊಡೆದು ಸೆಕೆಂಡ್ ಪ್ಲೇಸ್ಗೆ ಬಂದು ನಿಂತ್ಕೊಂಡಿದೆ. ಅದು ನಿಮಗೆ ಅರ್ಥ ಆಗಬೇಕಾದ್ರೆ ಕೆಲವೊಂದು ಚುನಾವಣೆಯ ಅಂಕಿಅಂಶಗಳ ಮೇಲೆ ನಾವು ಕಣ್ಣು ಹಾಯಿಸ್ತಾ ಹೋಗಬೇಕು. ಮೊದಲಿಗೆ ಒಡಿಶಾದ ಚುನಾವಣಾ ಫಲಿತಾಂಶವನ್ನು ನಾವು ನೋಡ್ತಾ ಹೋಗೋಣ. ಒಡಿಶಾದಲ್ಲಿ P2P ಫಾರ್ಮುಲಾ ಸಕ್ಸಸ್ ಆಗಿದೆ. ಒಡಿಶಾದಲ್ಲಿ 2012ರ ಜಿಲ್ಲಾ ಪರಿಷತ್ ಚುನಾವಣೆ ನಡೆಯಿತು. ಇದರಲ್ಲಿ ಬಿಜೆಪಿ 36 ಸ್ಥಾನ, ಬಿಜೆಡಿ ಅಂದರೆ ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ 651 ಸ್ಥಾನ, ಕಾಂಗ್ರೆಸ್ 128 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಅದೇ 2017ರ ಚುನಾವಣೆ ಜಿಲ್ಲಾ ಪರಿಷತ್ ಚುನಾವಣೆ ಬಂದಾಗ ಬಿಜೆಪಿ ಹೈದರಾಬಾದ್ನಲ್ಲಿ ಮಾಡಿದಂತೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ನಾಯಕರ ಮೂಲಕ ಪ್ರಚಾರ ಮಾಡಿಸ್ತು. ಇದರ ಪರಿಣಾಮ ಬಿಜೆಪಿ 297 ಸ್ಥಾನಕ್ಕೆ ಬಂತು. ಉಳಿದಂತೆ ಬಿಜೆಡಿ 473ಕ್ಕೆ ಹೋಯಿತು, ಕಾಂಗ್ರೆಸ್ 60 ಸ್ಥಾನಕ್ಕೆ ಇಳಿತು. ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಬಿಜೆಪಿ ಅಧಿಕಾರಕ್ಕೆ ಏರದೆ ಹೋದರೂ ಕೂಡ ಕಳೆದ ಚುನಾವಣೆಗಿಂತ 261 ಸ್ಥಾನಗಳನ್ನು ಎಕ್ಸ್ಟ್ರಾ ಗಳಿಸಿತ್ತು ಈ ಸಲ. 2012ರ ಚುನಾವಣೆಯಲ್ಲಿ 2ನೇ ಸ್ಥಾನದಲ್ಲಿದ್ದ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ನಂತರ 2019ರ ವಿಧಾನಸಭಾ ಚುನಾವಣೆ ಬಂತು. ಅದರಲ್ಲಿ ಬಿಜೆಪಿ 23 ಸ್ಥಾನ ಪಡ್ಕೊಂಡ್ರೆ ಬಿಜೆಡಿ 117 ಸ್ಥಾನವನ್ನು ಪಡ್ಕೊಳ್ತು. ಆದರೆ ಮತ ಹಂಚಿಕೆ ವಿಚಾರಕ್ಕೆ ಬಂದರೆ ಬಿಜೆಪಿ 32.49% ಮತವನ್ನು ಗಳಿಸಿದ್ರೆ ಬಿಜೆಡಿ 43.35% ಮತವನ್ನು ಪಡೆದಿತ್ತು. ಅಂದರೆ ಮತದ ಪ್ರಮಾಣ ಗಮನಿಸಿದ್ರೆ ಬಿಜೆಪಿಗಿಂತ 11% ಜಾಸ್ತಿ ಮಾತ್ರ ಮತವನ್ನು ಪಡೆದಿತ್ತು. ಅದೇ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದು 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ತಳ್ಳಲ್ಪಡ್ತು. ಅಂದರೆ ಒಡಿಶಾದಲ್ಲಿ ಒಂದು ಹಂತದ ಕಾರ್ಯಾಚರಣೆ ಸಕ್ಸಸ್. ಅದು ನಂಬರ್ 1 ಬಿಜೆಡಿ ಇತ್ತು, ನಂಬರ್ 2 ಕಾಂಗ್ರೆಸ್ ಇತ್ತಲ್ಲ, ನೇರವಾಗಿ ಬಿಜೆಡಿನ ರಿಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಪ್ಲೇಸಿಗೆ ರಿಪ್ಲೇಸ್ ಮಾಡೋದು. ಕಾಂಗ್ರೆಸ್ನ ರಿಪ್ಲೇಸ್ ಮಾಡಿ ಸೆಕೆಂಡ್ ಪ್ಲೇಸಿಗೆ ಬಂದು ಬಿಜೆಡಿಗೆ ಪ್ರಮುಖ ಎದುರಾಳಿ ಬಿಜೆಪಿ ಅಂತ ಗುರುತಿಸ್ಕೊಳ್ಳೋ ಕೆಲಸ. ಅದರಲ್ಲಿ ಬಿಜೆಪಿ ಈಗಾಗಲೇ ಯಶಸ್ವಿ ಆಗಿದೆ ಒಡಿಶಾದಲ್ಲಿ. ತೆಲಂಗಾಣದಲ್ಲೂ ಕೂಡ ಬಿಜೆಪಿ P2P ಫಾರ್ಮುಲಾ. ಅದೇ ತೆಲಂಗಾಣದ ವಿಚಾರಕ್ಕೆ ಬಂದರೆ ತೆಲಂಗಾಣದಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಒಂದೇ ಒಂದು ಸೀಟು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಿಕ್ಕಿದ್ದು ಒಂದೇ ಒಂದು ಸೀಟು. 7.1% ವೋಟಿಂಗ್ ಪರ್ಸೆಂಟೇಜ್. ಅದೇ ಕಾಂಗ್ರೆಸ್ಗೆ 19 ಸೀಟ್ ಮತ್ತು 28.43 ವೋಟಿಂಗ್ ಪರ್ಸೆಂಟೇಜ್ ಸಿಕ್ಕಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಇದು ಉಲ್ಟಾ ಆಗೋಯ್ತು. ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆದ್ದರೆ ಕಾಂಗ್ರೆಸ್ 3 ಸೀಟುಗಳಿಗೆ ತೃಪ್ತಿ ಪಟ್ಟಿತು. ಅಂದರೆ ನಿಧಾನವಾಗಿ ಬಿಜೆಪಿ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ತೆಲಂಗಾಣದಲ್ಲಿ ಬಂದುಬಿಟ್ಟಿದೆ ಈಗಾಗಲೇ. ಎಲ್ಲ ಬಿಡಿ, ನಿಜಾಮಾಬಾದ್ನಲ್ಲಿ KCR ಮಗಳು ಕವಿತಾ ಕಲ್ವಕುಂತ್ಲಾ ವಿರುದ್ಧವೇ ಬಿಜೆಪಿ ಗೆಲುವಿನ ವಿಜಯ ಪತಾಕೆಯನ್ನು ಹಾರಿಸಿದೆ. ಮುಖ್ಯಮಂತ್ರಿಯ ಮಗಳನ್ನೇ ಬಿಜೆಪಿ ನಿಜಾಮಾಬಾದ್ನಲ್ಲಿ ಸೋಲಿಸ್ತು. ಅಷ್ಟೇ ಯಾಕೆ, 2018ರಲ್ಲಿ TRS ಭರ್ಜರಿ ಬಹುಮತದೊಂದಿಗೆ ಗೆದ್ದಿದ್ದಂತಹ ದುಬಕ್ಕಾ ಕ್ಷೇತ್ರದಲ್ಲೂ ಕೂಡ ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜೆಪಿನೇ ಗೆದ್ದಿದೆ. ಫ್ರೆಂಡ್ಸ್, ಇದಾಗಿತ್ತು ಹೈದರಾಬಾದ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವು ಮತ್ತು ಅದರ ಹಿಂದಿನ ಅಸಲಿ ಕಾರಣ, ಬಿಜೆಪಿಯ ಫಾರ್ಮುಲಾ ಹೇಗಿರುತ್ತೆ, ಅದು ಯಾವ ರೀತಿ ಆರ್ಗನೈಸ್ಡ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನ. ಈ ರೀತಿ ಕೆಲಸ ಮಾಡ್ತಿರುವ ಬಿಜೆಪಿಯನ್ನ ಎದುರು ಹಾಕೋಬೇಕು ಅಂತ ಹೇಳಿದ್ರೆ ಸುಮ್ಮನೆ ಟ್ವೀಟ್ ಮಾಡಿಕೊಂಡು ವಿರೋಧವನ್ನು ತೋರಿಸ್ತಾ ಇದ್ರೆ ಆಗಲ್ಲ. ಅಥವಾ ಅವಾಗ ಅಲ್ಲಿ ಟ್ರಿಪ್ ಮಾಡಿಕೊಂಡು ಸುಮ್ಮನೆ ಒಂದಷ್ಟು ಸಿಂಬಾಲಿಕ್ ಆಗಿ ಫೋಟೋಸ್ ತೆಗೆಸ್ಕೊಂಡು ಈ ರೀತಿ ಮಾಡಿದ್ರೂ ಕೂಡ ಆಗೋದಿಲ್ಲ. ಮೋದಿ, ಅಮಿತ್ ಶಾ ಇವರ ನೇತೃತ್ವದ ಬಿಜೆಪಿಯನ್ನು ಎದುರು ಹಾಕೋಬೇಕು ಅಂದರೆ ಸುಮ್ಮನೆ ಕೊರಗಿದ್ರೂ ಕೂಡ ಆಗೋದಿಲ್ಲ. ಫೀಲ್ಡ್ಗೆ ಇಳಿಬೇಕಾಗತ್ತೆ, ಜನರ ಮಧ್ಯೆ ಗುರುತಿಸ್ಕೋಬೇಕಾಗತ್ತೆ, ಓಡಾಡಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ತಿರ್ಗಾಡಬೇಕಾಗತ್ತೆ, ಜೊತೆಗೆ 24/7 ಪೊಲಿಟಿಷಿಯನ್ಸ್ ಆಗಬೇಕಾಗತ್ತೆ. ಇವ್ರು ಬಳಸ್ತಾರಲ್ಲ ಈ ಡುಯೋ, ಮೋದಿ ಶಾ ಡುಯೋ, ಇವ್ರು ಬಳಸ್ತಾರಲ್ಲ ಸಾಮಧಾಮ ದಂಡ ಭೇದ, ಈ ರೀತಿ ಎಲ್ಲ ರಾಜಕೀಯ ತಂತ್ರಗಳನ್ನು ಕೂಡ ಎದುರಾಳಿಗಳು ಕೂಡ ಪ್ರಯೋಗ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಕೊರಗ್ತಾನೆ ಕೂರಬೇಕಾಗತ್ತೆ. ಇವರು ಒಂದಾದ್ಮೇಲೊಂದು ರಾಜ್ಯಗಳನ್ನು ನಿಮ್ಮ ಕೈಯಿಂದ ಕಿತ್ಕೊಳ್ತಾ ಹೋಗ್ತಾರೆ.